ಆಮೇಲೆ ಆ ಹುಡುಗ ಯಾರು ಮಾತಾಡ್ತಾ ಇದಾರೆ ಅಂತ ಹೇಳ್ತಾರೆ ಅವ್ರಿಗಾಗ್ಲಿ ಮತ್ತು ಬೇರೆಯವ್ರ ಆಮೇಲೆ ಮಾತಾಡ್ತಾ ಇರುವಂತ ಹುಡುಗಂಗಾಗ್ಲಿ ಇವನು ದರ್ಶನ್ ಅವ್ರಿಗಾಗ್ಲಿ ಯಾವುದೇ ಸಂಬಂಧಗಳೂ ಸಹ ಇಲ್ಲ. ಯಾರೋ ಮೊದಲು ಪರಿಚಯನೂ ಇಲ್ಲ, ಯಾವುದೇ ಪರಿಚಯಗಳು ಸಹ ಇಲ್ಲ. ಹೌದು, ದರ್ಶನ್ ಗೊತ್ತಿರ್ಲಿಲ್ವಾ? ಮತ್ತೆ ಒಬ್ಬ ನಟೋರಿಯಸ್ ರೌಡಿ ಬೇರೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಆ ಫೋಟೋದಲ್ಲಿ ಸರ್ 4 ಜನ ಇರ್ತಾರೆ. ಒಬ್ಬ ಸಜಾ ಬಂದಿ, ಇನ್ನೊಬ್ಬ ನ್ಯಾಯಾಂಗ ಬಂಧನಕ್ಕೊಳಗಾದವನು. ನಟ ದರ್ಶನ್ ಕೂಡ ಕೊಲೆ ಪ್ರಕರಣದಲ್ಲಿ ಹೋಗಿ ಅರೆಸ್ಟ್ ಆಗಿರೋದು. ಈ ತರ ನಟೋರಿಯಸ್ ರೌಡಿಗಳ ಜೊತೆ ದರ್ಶನ್ ಹೋಗಿ ಕುತ್ಕೊಳ್ತಾರೆ ಅಂದ್ರೆ ಯಾರು ಹೊಣೆ ಆಗ್ತಾರೆ? ಇಲ್ಲ ಈಗ ಗಮನಕ್ಕೆ ಬಂದಿಲ್ಲ. ಅಲ್ಲ, ಹೌದು, ಅಲ್ಲ ಈಗ ನೀವು ಹೇಳಿರುವಂತದ್ದು ಸರಿ. ನಾನು ಅದನ್ನೇ ಹೇಳಿದ್ದು, ದರ್ಶನ್ ಅವರು ಹೋಗಿದ್ದಾರೆ, ಅಲ್ಲಿ ಅನೇಕ ಕೊಲೆಗಾರರಿದ್ದಾರೆ, ಅನೇಕ ಪಾತಕಿಗಳಿದ್ದಾರೆ, ಎಲ್ಲ ಇದ್ದಾರೆ. ಬಟ್ ದರ್ಶನ್ ಅವ್ರಿಗೆ ಇವ್ರ ಪರಿಚಯ ಇತ್ತೋ ಇಲ್ವೋ ಅನ್ನೋದು ಇಸ್ ದ ಮ್ಯಾಟರ್ ಆಫ್ ಎವಿಡೆನ್ಸ್. ಏನಿದೆ ಇವಾಗ FIR ಆಗಿದೆ, ಅದು ಕಲೆ ಹಾಕ್ತಾರೆ, ಏನಿದೆ ಎವಿಡೆನ್ಸ್ ಕಲೆ ಹಾಕ್ತಾರೆ. ಬಟ್ ನಮ್ಗೆ ಬಂದ ಮಾಹಿತಿ ಪ್ರಕಾರ ದರ್ಶನ್ ಅವ್ರಿಗಾಗ್ಲಿ, ಇಲ್ಲ ನಾಗ ಅವ್ರಿಗಾಗ್ಲಿ, ಇಲ್ಲ ಫೋನ್ ಮಾಡಿ ಮಾತಾಡಿರುವಂತ ವ್ಯಕ್ತಿಗಾಗ್ಲಿ ಯಾವುದೇ ಸಂಬಂಧಗಳು ಇಲ್ಲ. ಈ ಹಿಂದೆನೂ ಸಹ ಯಾವುದೇ ಮಾತುಕತೆ ಆಗ್ಲಿ ಏನೋ ಆಗ್ಲಿ ಮಾತಾಡಿರ್ಲಿಲ್ಲ. ಮೇ ಬಿ ನಾನು ಹೇಳಕ್ ಇಚ್ಛೆ ಪಡೋದೇನೋ, ಮೇ ಬಿ ಇಟ್ ಇಸ್ ಅ ಕೋ ಇನ್ಸಿಡೆಂಟ್ ಇರ್ಬೋದು, ಹೋಗಿರ್ಬೋದು, ಬನ್ನಿ ಸರ್ ಕೂತ್ಕೊಳ್ಳಿ ಅಂತ ಅಂದಿರ್ಬೋದು, ಕೂತಿರ್ಬೋದು ಅಷ್ಟೇ. ಅಲ್ಲಿ ಇವರಿಬ್ರು ಏನ್ ಚರ್ಚೆ ಮಾಡ್ತಿದ್ರು ಅನ್ನೋ ವಿಷಯ ಇದುವರೆಗೂ ಯಾವುದೂ ಬಂದಿಲ್ಲ. ಆಮೇಲೆ ಮೋರ್ ಓವರ್ ಇದು ಫಸ್ಟ್ ಆಫ್ ಆಲ್ ವೆರಿ ಫಸ್ಟ್ ಫೋಟೋ ಏನಿದೆ, ವೆದರ್ ಇಟ್ ಇಸ್ ಅ ಜೆನ್ಯೂನ್ ಫೋಟೋನೋ ಇಲ್ವೋ ಅನ್ನೋದನ್ನು ಪತ್ತೆ ಹಚ್ಚಬೇಕಾಗಿದೆ. ಅದಕ್ಕೆ ಏನಿದೆ FSL ಕಳಿಸಿ ಜೆನ್ಯೂನ್ ಇಲ್ವೋ, ನಿಜನೋ ಸುಳ್ಳು ಅಂತ ಪತ್ತೆ ಹಚ್ಚಿದ ಮೇಲೆನೆ ನಾವು ಹೇಳ್ಬಹುದು, ಸತ್ಯಾಂಶಗಳು ಗೊತ್ತಾಗೋದು. ಅಲ್ಲಿವರೆಗೂ ನಾವು ಹೇಳೋದು ಇಷ್ಟೇ, ಇದು ಕಂಪ್ಲೀಟ್ಲಿ ಔಟ್ ಆಫ್ ದ ಟ್ರೂತ್. ದರ್ಶನ್ ಅವ್ರಿಗೂ ಯಾವುದೇ ದರ್ಶನ್ ರಾಜಾತೀತ್ಯ ಅಂತ ಹೇಳ್ತಾ ಇದ್ದಾರೆ, ಅದು 100% ಸುಳ್ಳು. ಮೊದಲು ನಾವು ಹೇಳಿದ್ದೀವಿ, ಫುಡ್ಡಿನ ವಿಷಯಕ್ಕೆ ಬಂದಾಗ್ಲೂ ಸಹ ಸಹಪಾಠಿಗಳು ಕೇಸ್ ಹಾಕೊಂಡಿದ್ರು, ಫುಡ್ ನಮ್ಗೆ ಸರಿ ಹೋಗ್ತಾ ಇಲ್ಲ, ಆರೋಗ್ಯ ಸರಿ ಇಲ್ಲ ಅಂತೇಳಿ ನಾವು ಹೈಕೋರ್ಟ್ಗೂ ಹಾಕಿದ್ರು. ಅದು ಇನ್ನೂ ನಡೀತಾ ಇರ್ಬೋದು ಅನ್ಕೊಳ್ತೀನಿ. ಅಂತ ಸಂದರ್ಭದಲ್ಲಿ ನಾವು ರಾಜಾತೀತ್ಯನ ನಾವು ಮಾಡಿಸ್ಕೊತಾ ಇದೀವಿ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು. ಇದೆಲ್ಲ ಸುಳ್ಳು. ಜೈಲಧಿಕಾರಿಗಳ ಗಮನಕ್ಕೆ ಬರ್ದಿರಂಗೆ ಇವೆಲ್ಲ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಒಂದು ಹೇಳಿದ್ದು ಸತ್ಯ. ಇವಾಗ ಪ್ರಿಸನ್ಸ್ ಆಕ್ಟ್ ಅಂತ ಏನಿದೆ, ಮೊದಲು 1894 ಇದಲ್ಲಿತ್ತು, ಆಮೇಲೆ ಇವಾಗ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಈ ಪ್ರಿಸನ್ಸ್ ಆಕ್ಟ್ ಅಲ್ಲಿ ಜನರಲಿ ಹೇಳ್ಬೇಕಂದ್ರೆ ಏನಿದಾವೆ ಇವಾಗ ಅಲ್ಲಿ ಏನಿರ್ತಾರೆ, ಜೈಲರ್ ಇರ್ತಾರೆ, ವೆರಿ ಫಸ್ಟ್ ಜೈಲರ್ ಇರ್ತಾರೆ, ಅವ್ರ ಮೇಲೆ ಸುಪೀರಿಯರ್ ಆಫೀಸರ್ ಸೂಪರಿಂಟೆಂಡೆಂಟ್ ಇರ್ತಾರೆ, ಅದಕ್ಕಿಂತ ಸುಪೀರಿಯರ್ IG ಇರ್ತಾರೆ. ಅದ್ಬಿಟ್ಟು ಹೋಮ್ ಡಿಪಾರ್ಟ್ಮೆಂಟ್ ಏನಿದೆ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅವ್ರಿಗೆ ಆದ ಒಂದು ಪವರ್ಸ್ ಇರುತ್ತೆ, ಮತ್ತು ಅವ್ರದ್ದು ಆದ ಒಂದು ಸರ್ಟೆನ್ ಡ್ಯೂಟೀಸ್ ಇರ್ತದೆ. ಆ ಕರ್ತವ್ಯ ಏನಿದೆ ಮಾಡ್ಬೇಕಾಗಿರುವಂಥದ್ದು ಯಾರು? ಜೈಲರ್ ಮಾಡಬೇಕು. ಜೈಲರ್ ಅಂದ್ರೆ ಸುಪೀರಿಯರ್ ಇವ್ರು ಬಂದು ಸೂಪರಿಂಟೆಂಡೆಂಟ್ ಇರ್ತಾರೆ, ಅವ್ರಿಗೆ ಪವರ್ಸ್ ಇರ್ತದೆ. ಅಲ್ಲಿ ಕೈದಿಗಳನ್ನ ಹೆಂಗೆ ನೋಡ್ಕೋಬೇಕು, ಯಾವ ತರ ನೋಡ್ಕೋಬೇಕು, ಏನೇನಾಗ್ಬೇಕು ಅನ್ನೋದು ಅವ್ರಿಗೆ ಬಿಟ್ಟಂತದ್ದು ಒಂದಿದು. ಇದ್ರಲ್ಲಿ ದರ್ಶನ್ ಅವ್ರದ್ದು ಏನಿದೆ, ದರ್ಶನ್ ಅವ್ರದ್ದು ಏನಾರ ಆಕ್ಟ್ ಇದೆಯಾ? ಇಲ್ಲ ದರ್ಶನ್ ಅವ್ರೇನು ಖುದ್ದಾಗ ಅವ್ರು ಹೇಳಿದ್ಮೇಲೆ ತಂದು ಕೊಟ್ರ? ಯಾವುದೂ ಇಲ್ಲ. ಇದಕ್ಕೆಲ್ಲ ಕಾರಣ ಯಾರು? ಅಲ್ಲಿರೋ ಅಧಿಕಾರಿಗಳು ಕಾರಣ ಅಂದ್ರೆ ದರ್ಶನ್ ಆಕ್ಟ್ ಮಾಡಿದಾರೆ ಅಂತಾನೆ ಹೇಳ್ತಾ ಇಲ್ಲ, ಕಾರಣ ಯಾರು? ಜೈಲರ್ಗಿತ್ತು. ಜೈಲರ್ ಏನ್ ಮಾಡ್ಬೇಕಿತ್ತು? ಇವೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಬರ್ಬೇಕಾಗಿತ್ತು. ಅಲ್ಲಿ ಏನ್ ನಡೀತಾ ಇದ್ದಾವೆ ಅವ್ಯವಹಾರಗಳು, ಏನ್ ನಡೀತಾ ಇದ್ದಾವೆ, ಇಲ್ಲ ದರ್ಶನ್ ಇದರಲ್ಲಿ ಏನ್ ಅವ್ಯವಹಾರಗಳು ಇರ್ಬೋದು, ಇಲ್ಲ ಅಲ್ಲಿಗೆ ಸಿಗರೇಟ್ ಬರುವಂಥದ್ದು ಇರ್ಬೋದು, ಇಲ್ಲ ಬೇರೆ ಯಾವುದೇ ಬರುವಂಥದ್ದು ಇರ್ಬೋದು ಸಹ ಅದನ್ನ ಜೈಲರ್ ಕಂಟ್ರೋಲ್ ಮಾಡಬೇಕು, ಮತ್ತೆ ಸೂಪರಿಂಟೆಂಡೆಂಟ್ ಅವರು ಕಂಟ್ರೋಲ್ ಮಾಡಬೇಕಾಗಿದ್ದಂಥದ್ದು. ಅದು ಬಿಟ್ಟು ಈಗ ದರ್ಶನ್ ಅವರು ಅವ್ರು ಖುದ್ದಾಗ ಅವ್ರದ್ದು ಏನಿದೆ, ಅವ್ರದ್ದು ಈ ದರ್ಶನ್ ಅವ್ರದ್ದು ರೋಲ್ ಇದರಲ್ಲಿ ಯಾವುದೇ ಇಲ್ಲ. ಈ ಕರ್ತವ್ಯ ಲೋಪ ಮಾಡಿರೋದು ಜೈಲರ್ ಇರ್ಬೋದು, ಇಲ್ಲ ಸೂಪರಿಂಟೆಂಡೆಂಟ್, ಇದು ಅಪಾರ್ಟ್ ಫ್ರಮ್ ಮೇರ್ ಸುಪೀರಿಯರ್ ಆಫೀಸರ್ಸ್ ಇನ್ವಾಲ್ವ್ಮೆಂಟ್, ಅವರ ಕರ್ತವ್ಯ ಏನಿದೆ ಲೋಪ ಆಗಿದೆ ಅಷ್ಟೇನೆ. ದರ್ಶನ್ ಅವ್ರದ್ದು ಯಾವುದೇ ಅವ್ರದ್ದು ಪರ್ಸನಲ್ ಆಗಿ ಅವ್ರದ್ದು ಏನೂ ಇಲ್ಲ. ಅವ್ರು ಹೆಂಗ್ ನೋಡ್ಕೋತಾರೆ? ಬ್ಯಾರಕ್ ಇರ್ತಾರೆ, ಸಪ್ರೇಟ್ ಬ್ಯಾರಕ್ ಅಲ್ಲಿ ಅವ್ರು ಇರ್ತಾರೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅವ್ರೇನು ಬಂದು ಮಾಡಿ ಇಲ್ಲ ನಂಗೆ ಮಾಡಿ ಅಂತ ಆ ಥರ ಅವ್ರು ಯಾವುದೂ ಇದುವರೆಗೂ ಕೇಳಿಲ್ಲ. ಯಾವುದೇ ಪ್ರಸಂಗನೂ ಸಹ ಬಂದಿಲ್ಲ, ನನ್ಗೆ ಫುಡ್ಡುಗಳು ಅಂಥದ್ದು ಕೊಡಿ ಇಂಥದ್ದು ಕೊಡಿ ಅಂತೆಲ್ಲ ಏನು ಹೇಳಿಲ್ಲ. ಆಮೇಲೆ ಆ ಥರ ಕುರ್ಚಿ ಕೊಡಿ, ನನಗೆ ಹಾಸಿಗೆ ಕೊಡಿ ಅಂತಲೂ ಕೇಳಿಲ್ಲ. ಯಾರು ಏನೂ ಕೇಳಿಲ್ಲ. ದರ್ಶನ್ ಅವ್ರದ್ದು ಯಾವುದೇ ಹೇಳ್ತಾ ಇದ್ದಾರೆ ಅವೆಲ್ಲ ಸುಳ್ಳಿನ ಮಾತು ಅಂತ ನಾನು ಹೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.